ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಇದು ಆಯುಧ ಪೂಜೆ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಆಯುಧ ಪೂಜೆ ಹಬ್ಬದ ದಿನ ನಾನು ಹೇಳ್ದಂಗೆ ಹಿರಿಯರಿಗೆ ಎಡೆ ಇಡ್ತೀವಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ಬೆಳಗ್ಗೆ 7 ಗಂಟೆ ಆಗಿದೆ ಟೈಮು. ನಮ್ಮ ಅಣ್ಣ ಏನೋ ಮಾಡ್ತಾಯಿದೆ ಅಂತ ಕೇಳೋಣ ಬನ್ನಿ. ಅಣ್ಣ ಏನು ಮಾಡ್ತಾಯಿದ್ದೀರಾ? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಏನು ಅನಿಸ್ತಾ ಇದೆ? ಖುಷಿ ಆಯಿತು. ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡು, ಒಳ್ಳೆ ವಿಚಾರಗಳು ಹೇಳು. ಆಮೇಲೆ ನಿಂದು ಮೇಕಪ್ದು ಇದು ಇರೋದನ್ನು ಜಾಸ್ತಿ ಪ್ರಮೋಟ್ ಮಾಡು. ಓಕೆ, ಬಿಕಾಸ್ ಐ ನೋ ಯು ಆರ್ ಎ ಗುಡ್ ಮೇಕಪ್ ಆರ್ಟಿಸ್ಟ್. ಓಕೆ, ಅಷ್ಟೇ. ಖುಷಿ ಆಯಿತು. ಬೆಳೀರಿ, ಸಪೋರ್ಟ್ ಮಾಡ್ತೀರಾ? ಫ್ಯಾಮಿಲಿ ಸಪೋರ್ಟ್ ಆಬ್ವಿಯಸ್ಲಿ ಇದೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಏನು ಮಾಡ್ತಿದ್ಯಮ್ಮ? ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದೆ. ಇವಾಗ ಏನು ಮಾಡ್ತಾ ಇದೆಯಮ್ಮ? ಇವಾಗ ಅಡಿಗೆ ಕಡಲೆಕಾಳು ಸೋರ್ಗಟ್ತಾ ಇದ್ದೀನಿ. ಏನು ವಿಶೇಷತೆ? ನಮ್ಮ ಹಿರಿಯರ ಹತ್ರಗೆ ಪೂಜೆ ಮಾಡಬೇಕು, ಅದಕ್ಕೋಸ್ಕರ. ನಿಮ್ಮ ಮಗಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಏನು ಅನಿಸ್ತಾ ಇದೆ ಅಮ್ಮ? ತುಂಬ ಖುಷಿ ಆಗುತ್ತೆ. ತುಂಬ ಇದರಲ್ಲಿ ನನ್ನ ಮಗಳು ಬೆಳೀತಾಳೆ ಅನ್ನಿಸ್ತದೆ. ನನಗೆ ನಂಬಿಕೆ ಅದೇ. ಯಾಕಮ್ಮ ನಗ್ತಾ ಇದ್ದೀರಾ? ನಾನು ಇನ್ನೂ ರೆಡಿ ಆಗಿಲ್ಲ. ಎಲ್ಲ ರೆಡಿ ಮಾಡಿಬಿಟ್ಟು ರೆಡಿ ಆಗೋಣ, ಸ್ನಾನ ಮಾಡ್ಕೊಂಡು ಪೂಜೆಯವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಮಾಡೋಣ ಅಂತ ಇದೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇದೆಲ್ಲ ಸೋರ್ಗಟ್ಟಿ ಇಟ್ಬಿಟ್ಟು. ಖುಷಿ ಇದೆಯಾ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು? ಹೌದು ಹೌದು ಹೌದು, ತುಂಬ ತುಂಬ ಖುಷಿ ಇದೆ. ಇದರಲ್ಲಿ ಚೆನ್ನಾಗಿ ಇದಾಗಬೇಕು. ನನಗೊಂಥರ ಸಂತೋಷ, ಖುಷಿ. ಓಕೆ, ಎಲ್ಲ ಒಂಥರ ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ನಂಬಿಕೆ ಐತೆ ನನ್ನ ಮಗಳು ಎಲ್ಲರಲ್ಲೂ ಎದುರಿಸ್ತಾಳೆ, ನನ್ನ ಮಕ್ಕಳು ಇಬ್ಬರು ಅಂತ. ಥ್ಯಾಂಕ್ಸ್ ಅಮ್ಮ, ಐ ಲವ್ ಯು. ಐ ಲವ್ ಯು. ಬಾಯ್. ಸೇಮ್ ಟು ಯು. ಒಂದೆಲ್ಲ ತಿಂಡಿ ಮಾಡಿದ್ಯಾ? ಏನೇನು ಮಾಡಿದ್ಯಮ್ಮ? ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಕಜ್ಜಾಯ ಎಲ್ಲ ಇಷ್ಟೆಲ್ಲ ಒಬ್ಬಳೇ ಮಾಡ್ದ? ಒಬ್ಬಳೇ ಮಾಡಿದೆ. ಓಕೆ, ಟೇಸ್ಟ್ ಎಲ್ಲ ಆಮೇಲೆ ಪೂಜೆ ಆದಮೇಲೆ ನೋಡಬೇಕಲ್ವಾ? ಹೌದು. ಈಗ ಸದ್ಯಕ್ಕೇನು ಮುಟ್ಟಂಗಿಲ್ಲ. ಹೌದು. ಸರಿ, ಪೂಜೆ ಆದಮೇಲೆ ಟೇಸ್ಟ್ ನೋಡಿ ಹೇಳೋಣ ಹೆಂಗಿದೆ ಅಂತ. ಒಬ್ಬಿಟ್ಟು ಮಾಡಬೇಕು, ವಡೆ ಮಾಡಬೇಕು. ಇಲ್ಲಿ ಏನೇನು ರೆಡಿ ಮಾಡ್ಕೊತಾ ಇದೆಯಮ್ಮ? ಇದೇನಕ್ಕೆ? ಆಲೂಗಡ್ಡೆ ಪಲ್ಯಕ್ಕೆ. ಇದು ಪುಳಿಯೋಗರೆ ಗೊಜ್ಜು. ಒಬ್ಬಟ್ಟಿಗೆ, ವಡೆಗೆ. ಫಸ್ಟ್ ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಪ್ರಪೋರ್ಷನಲ್ ಮಾಡ್ತಾಯಿದ್ದೀನಿ, ಅಂದರೆ ಒಂದು 10-15 ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜು. ಇದಕ್ಕೆ ಏನೇನೆಲ್ಲ ಹಾಕಿ ಪೌಡ್ರು ಮಾಡಬೇಕಂತ ನಾನು ಇವಾಗ ಪೌಡ್ರದ್ದು ರೆಸಿಪಿ ಹೇಳ್ಕೊಡ್ತೀನಿ. ಹಿಂಗೆ ನೋಡಿ, ಇದಕ್ಕೆ 3 ಸ್ಪೂನಷ್ಟು ಮೆಂತ್ಯ ಹಾಕಬೇಕು. 3 ಸ್ಪೂನಷ್ಟು ಮೆಂತ್ಯ ಹಾಕಿದ್ರೆ ಈಕ್ವಲ್ ಪ್ರಪೋರ್ಷನಲ್ಲಿ ಸಾಸಿವೆ ಹಾಕಬೇಕು. ಸೇಮ್ ಮೆಜರ್ಮೆಂಟಷ್ಟು ನಾನು ಮೆಣಸು ಹಾಕೋತಾ ಇದ್ದೀನಿ. 3 ಸ್ಪೂನ್ ಮೆಂತ್ಯ, 3 ಸ್ಪೂನ್ ಸಾಸಿವೆ, ಸೊ 3 ಸ್ಪೂನು ಮೆಣಸು ಹಾಕೋ. 1 ಟೀ ಸ್ಪೂನ್ ಮೆಂತ್ಯ ಹಾಕಿದ್ರೆ 4 ಟೀ ಸ್ಪೂನ್ ಜೀರಿಗೆ ಹಾಕಬೇಕು. ಇಲ್ಲಿ ನಾನು 3 ಟೀ ಸ್ಪೂನ್ ಮೆಂತ್ಯ ಹಾಕಿರೋದ್ರಿಂದ 12 ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಧನಿಯಾ ಹಾಕೋತಾ ಇದ್ದೀನಿ. ಇದಕ್ಕೆ 1:8 ಅಂತ. ನೀವು 1 ಸ್ಪೂನ್ ಮೆಂತ್ಯ ಹಾಕ್ಕೊಂಡ್ರೆ ನೀವು 8 ಸ್ಪೂನ್ ಧನಿಯಾ ಹಾಕ್ಕೋಬೇಕು. ನಾನು 3 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿರೋದ್ರಿಂದ ನಾನು 22 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಧನಿಯಾ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನೀವು ಸಣ್ಣ ಉರಿಲಿ ಇಟ್ಕೊಂಡು ನೀಟಾಗಿ ಉರಿಬೇಕು. ನಿಮ್ಗೆ ಆವಾಗಲೇ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಂಬ ಒಳ್ಳೆ
ಸ್ಮೆಲ್ ಬರುತ್ತೆ. ಸೊ ಇದು ಕಮ್ಮಿ ಉರಿಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆಮೇಲೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಸೊ 1 ಸ್ಪೂನ್ ಮೆಂತ್ಯ, 4 ಸ್ಪೂನ್ ಜೀರಿಗೆ, 8 ಸ್ಪೂನ್ ಧನಿಯಾ ಹಾಕಿದ್ರೆ 16 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕಾಗತ್ತೆ. ನಾನು ಜಾಸ್ತಿ ಪ್ರಪೋರ್ಷನಲ್ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ನೋಡಿ ಹಾಕ್ಕೋಬೋದು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಾದ್ಮೇಲೆ ನೀವು ಗುಂಟೂರು ಮೆಣಸಿನ್ಕಾಯಿ ಒಂದು 10-15 ಹಾಕ್ತೀನಿ. ನೀವು ಖಾರ ನೋಡಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನು ಲೈಟಾಗಿ ಫ್ರೈ ಮಾಡಾದ್ಮೇಲೆ ಇವಾಗ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ನೀವು ಕಡಿಮೆ ಉರಿಲಿ ಇಟ್ಕೊಂಡೇ ಫ್ರೈ ಮಾಡಬೇಕಾಗತ್ತೆ. ನಿಮ್ಗೆ ಒಳ್ಳೆ ಸ್ಮೆಲ್ಲು ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಸೀಸ್ಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ, ಕಲರು ಸಖತ್ತಾಗಿರುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ, ನಾನು ಮೆಜರ್ಮೆಂಟ್ಸ್ ಎಲ್ಲ ಹೇಳಿದ್ದೀನಿ. ಸೊ ಮೆಣಸಿನ್ಕಾಯಿ ಹಾಕಿ ನೀವು ಜಾಸ್ತಿ ಹೊತ್ತು ಉರಿಯೋವಂಥ ಅವಶ್ಯಕತೆ ಏನಿಲ್ಲ. ಸುಮ್ಮನೆ 1 ನಿಮಿಷ ಹಿಂಗೆ ಕೈ ಆಡಿ ಸಾಕು. ಸೊ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿ ಮತ್ತು ಹಿಂಗೆ ಹಾಕ್ತಿದ್ದೀನಿ. ಸೊ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಲೈಟಾಗಿ ಹಿಂಗೆ ಹಾಕ್ತಿದ್ದೀನಿ. ಆಫ್ ಮಾಡ್ಕೊಂಡು ಇದನ್ನು ಹಿಂಗು ಅರಿಶಿನ ಪುಡಿ ಕೊನೆಯಲ್ಲಿ ಹಾಕ್ಕೊಂಡು ನೀವು ಇದನ್ನು ಆರೋ ತನಕ ಬಿಟ್ಟು, ಇದು ಕಂಪ್ಲೀಟಾಗಿ ಆರಾದಮೇಲೆ ನೀವು ಗ್ರೈಂಡ್ ಮಾಡ್ಕೋಬೋದು ಮಿಕ್ಸಿಲಿ. ಪೌಡ್ರು ಚೆನ್ನಾಗಿ ಬರುತ್ತೆ. ಬ್ಯಾಕ್ಗ್ರೌಂಡ್ ವಾಯ್ಸ್ನ ಇಗ್ನೋರ್ ಮಾಡಿ, ನನ್ನ ಮಗ ಆಟಾಡ್ತಿದ್ದಾನೆ. ಸೊ ಫ್ರೆಂಡ್ಸ್, ಇದು ಇವಾಗ ಆರಿದೆ. ಇದನ್ನು ನಾನಿವಾಗ ಗ್ರೈಂಡ್ ಮಾಡೋಕ್ಕಂತ ಜಾರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಹೆಂಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪುಳಿಯೋಗರೆ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ನಮ್ಮಮ್ಮನ ಹೆಲ್ಪ್ ತೊಗೋತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಪೌಡ್ರು. ನಿಮಗೆ ರೆಫ್ರೆನ್ಸ್ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ನೋಡಿ ಕಲರೇ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ. ಸೊ ಇದು ನಾನು ಆ್ಯಕ್ಚುಲಿ ಇದನ್ನು ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿ ಕಲ್ತಿದ್ದು. ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಇದನ್ನು ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಕೈಲಾದಷ್ಟು. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದರೆ ನೀವು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಇನ್ನೂ ಡೀಟೇಲ್ಡ್ ವೀಡಿಯೋ ಮಾಡಾಕ್ತೀನಿ. ಮತ್ತು ಇದ್ರ ಗೊಜ್ಜು ಏನಾದ್ರು ನಿಮಗೆ ಬೇಕಂತ ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಇದು ಪೌಡ್ರು ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಗೊಜ್ಜು ಮಾಡೋ ರೆಸಿಪಿನ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮ್ಗೆ ಏನಾದ್ರು ಇದು ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಗೊಜ್ಜು ಬೇಕಿದ್ದರೆ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ಸಖತ್ತಾಗಿ ರೆಡಿಯಾಗಿದೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಇದನ್ನು ತಿಂದಮೇಲೆ ತಿಂದವ್ರ ಹತ್ರ ರಿವ್ಯೂ ಕೇಳಿ ಅದ್ರ ವಿಡಿಯೋ ನಿಮ್ಗೆ ಹಾಕ್ತೀನಿ. ನಿಮ್ಗೇನಾದರೂ ಇದ್ರ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದ್ರದ್ದು ಕಂಪ್ಲೀಟ್ ರೆಸಿಪಿ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಅನ್ನಿಸ್ತಾ ಇದೆ ಅಮ್ಮ. ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಎಲ್ಲ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಮಾಡಿದ್ರೆ. ಹಾಂ ನೋಡಿ, ನನ್ನ ಮಗಂಗೆ ಕಾಯಿ ಇಷ್ಟ, ಕಾಯಿ ತೊಗೊಂಡು ತಿಂತವನೆ. ಹಾಂ ಹೇಳಿ, ಇನ್ನಿ ಕಂಟಿನ್ಯೂ ಮಾಡಿ ಅಮ್ಮ. ಹಾಂ ಹೇಳಮ್ಮ. ಎಲ್ಲ ಥರದ್ದು ಮಾಡಲಿ ಅಂತ ತುಂಬ ಈ ಕೆಲಸ ಮೊದಲೇ ಒಂದು ವರ್ಷದ ಹಿಂದೆನೇ ಮಾಡಿದರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಇವಾಗಿಂದ ಮಾಡೋಣ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ನೀವೇ ಕೇಳ್ಬಿಡಿ. ಆಯಿತು, ದಯವಿಟ್ಟು ಎಲ್ಲ ನನ್ನ ಜೊತೆ ಯೂಟ್ಯೂಬ್ ನೋಡಿ ಎಲ್ಲ ಎನ್ಕರೇಜ್ ಮಾಡಿಕೊಡ್ಬೇಕು ಅಂತ, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ, ವೆಲ್ಕಮ್. ನೀವೇನು ಮಾಡ್ತಿದ್ಯಾ ಅಮ್ಮ ಕುತ್ಕೊಂಡು? ನಮ್ಮ ಅತ್ತೆ ಕೆಲಸ ಕೊಟ್ಬಿಟ್ಟು ಮಾತಾಡು.
ನಂಗೂ ಸುಸ್ತಾಯ್ತು ಮಾಡಿ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಹಾಂ ಹಬ್ಬದ ಕೆಲಸ ಓಕೆ. ಅದು ಇದು ಅಂತ ಇದ್ದೇ ಇರುತ್ತಲ್ಲ, ಹಾಂ ಏನು ಮಾಡೋದು. ಆ್ಯಕ್ಚುಲಿ ನಮ್ಮಮ್ಮ ವಿಡಿಯೋ ಅಂದರೆ ಕ್ಯಾಮ್ರಾ ಅವ್ರ ಮುಂದೆ ತೊಗೊಂಡೋದ್ರೆ ಕಾನ್ಷಿಯಸ್ ಆಗಿಬಿಡ್ತಾರೆ. ಇದ್ದೀರಮ್ಮ? ಕಾಯಿ ತುರಿತಾ ಇದ್ದೀನಮ್ಮ. ಏನೇನು ಅಡುಗೆ ಮಾಡ್ತಾಯಿದ್ದೀರಾ ಹಬ್ಬಕ್ಕೆ? ಒಬ್ಬಟ್ಟು, ಬೀನ್ಸ್ ಪಲ್ಯ, ವಡೆ, ಬೋಂಡ, ಒಬ್ಬಟ್ಟು ಸಾರು, ಹಾಂ ಪಲಾವು, ಹಾಂ ಹೆಸರುಬೇಳೆ ಹಾಂ ಎಲ್ಲ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಕಂಟಿನ್ಯೂಷನ್ ವಿಡಿಯೋನ ಇನ್ನೊಂದು ವಿಡಿಯೋ ಅಂತ ಮಾಡ್ತೀನಿ. ಬಿಕಾಸ್ ಇದು ಮಿನಿಟ್ಸ್ ಜಾಸ್ತಿ ಆಗಿರೋದ್ರಿಂದ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಟೇಕ್ ಕೇರ್.